ಮನೆಯ ಚಾವಣಿಗೆ ದೀಪ ಗುಚ್ಚದಂತೆ ಐಷಾರಾಮಿ ಫೆರಾರಿ ಕಾರನ್ನ ನೇತು ಹಾಕಿರುವ ವಿಡಿಯೋ ಇನ್ಸ್ಟಾಗ್ರಾಂನಲ್ಲಿ ಭಾರೀ ವೈರಲ್ ಆಗಿದೆ. ದುಬೈನ ಉದ್ಯಮಿ ಮತ್ತು ಡಿಜಿಟಲ್ ಕ್ರಿಯೇಟರ್ ಆಗಿರುವ ವ್ಯಕ್ತಿಯೊಬ್ಬರು ತಮ್ಮ ಬಂಗಲೆಯಲ್ಲಿ $50,000 ಮೌಲ್ಯದ ಐಷಾರಾಮಿ ಫೆರಾರಿ ಕಾರನ್ನ ನೇತು ಹಾಕಿದ್ದಾರೆ. ಫಿಫಾ ಕ್ಲಬ್ ವಿಶ್ವಕಪ್ನಲ್ಲಿ ಅಮೆರಿಕ ಅಧ್ಯಕ್ಷ ಡೊನಾಲ್ಡ್ ಟ್ರಂಪ್ ಅವರ ಫೋಟೋಗಳು ವೈರಲ್ ಆಗಿದ್ದು ಭಾರೀ ಕಳವಳಗಳ ಹುಟ್ಟುಹಾಕಿವೆ. ಕಾರಣ ಇಷ್ಟೇ, ಟ್ರಂಪ್ ಕಾಲು ಕೈಗಳಲ್ಲಿ ಕಂಡುಬಂದಂತಹ ಸಮಸ್ಯೆ. ಇತ್ತೀಚೆಗೆ ಟ್ರಂಪ್ ಕಾಲುಗಳು ಊದ್ಕೊಂಡಂತೆ ಮತ್ತು ಕೈಗಳಲ್ಲಿ ಕಂಡುಬಂದ ಮೂಗೇಟು ಲಕ್ಷಣಗಳು ಆಗಿದ್ದು ಯುಎಸ್ ಅಧ್ಯಕ್ಷರ ಆರೋಗ್ಯದ ಬಗ್ಗೆ ಚರ್ಚೆಗಳು ಹುಟ್ಟುಹಾಕಿವೆ. ಅಮೆರಿಕ ಮಾಜಿ ಅಧ್ಯಕ್ಷ ಬರಾಕ್ ಒಬಾಮಾ ಮತ್ತು ಪತ್ನಿ ಮಿಚೆಲ್ ಒಬಾಮಾ ಇಬ್ಬರು ಡಿವೋರ್ಸ್ ತೆಗೆದುಕೊಳ್ತಾರೆ ಎಂಬ ವದಂತಿಗಳು ಅಂತೆಕಂತೆಗಳು ಇದ್ವು. ಇವುಗಳಿಗೆಲ್ಲ ಬರಾಕ್ ಒಬಾಮಾ ಮತ್ತು ಮಿಚೆಲ್ ಒಬಾಮಾ ಇಬ್ಬರು ತೆರೆ ಎಳೆದಿದ್ದಾರೆ. ನಮ್ಮ ಮಧ್ಯೆ ಡಿವೋರ್ಸ್ ತೆಗೆದುಕೊಳ್ಳುವ ಯಾವುದೇ ಆಲೋಚನೆಯೇ ಬಂದಿಲ್ಲ ಅಂತ ಹೇಳಿ ಇಬ್ಬರು ಸ್ಪಷ್ಟವಾಗಿ ತಿಳಿಸಿದ್ದಾರೆ. ಆಸ್ಟ್ರೋನಮರ್ ಕಂಪನಿ ಸಿಇಒ ಆಂಡಿ ಬ್ರಯಾನ್ ಅವರ ಸಂಸ್ಥೆಯ HR ಕ್ರಿಸ್ಟಿನ್ ಕ್ಯಾಬೋಟ್ ಅವರೊಂದಿಗಿನ ಸಂಬಂಧದ ಬಗ್ಗೆ ಇದೀಗ ಇಂಟರ್ನೆಟ್ನಲ್ಲಿ ಭಾರೀ ಸುದ್ದಿಯಾಗ್ತಾ ಇದೆ. ಅಮೆರಿಕದ ಬೋಸ್ಟನ್ನಲ್ಲಿ ನಡೆದಂತಹ ಕೋಲ್ಡ್ ಪ್ಲೇ ಸಂಗೀತ ಕಚೇರಿಯಲ್ಲಿ ಈ ಜೋಡಿಯ ಲವಿ ಡವಿ ದೃಶ್ಯಾವಳಿ ಕ್ಯಾಮೆರಾದಲ್ಲಿ ಸೆರೆಯಾಗಿವೆ. ಈ ವಿಡಿಯೋ ಭಾರೀ ವೈರಲ್ ಆಗಿವೆ. ಡೆಹಾಡ್ರೂನ್ನ ರಿಸ್ಪಾನಾ ಸೇತುವೆಯ ಮೇಲೆ ಮಾವಿನ ಹಣ್ಣುಗಳನ್ನು ತುಂಬಿದ್ದ ಟ್ರಕ್ ಪಲ್ಟಿಯಾಗಿದೆ. ಸುಮಾರು 600 ಬಾಕ್ಸ್ಗಳಷ್ಟು ಮಾವಿನ ಹಣ್ಣುಗಳನ್ನು ಟ್ರಕ್ನಲ್ಲಿ ತುಂಬಿಸಲಾಗಿತ್ತು ಅಂತ ಹೇಳಲಾಗ್ತಾ ಇದೆ. ಈ ಅಪಘಾತದಲ್ಲಿ ಯಾವುದೇ ಸಾವು ನೋವು ಸಂಭವಿಸಿಲ್ಲ. ಆದರೆ ಮಾವಿನ ಹಣ್ಣುಗಳನ್ನು ಲೂಟಿ ಮಾಡುವುದಕ್ಕೆ ಜನರು ಪಲ್ಟಿಯಾದ ಟ್ರಕ್ ಮೇಲೆ ನುಗ್ಗಿದ್ದಾರೆ. ಈ ಘಟನೆ ಈಗ ಸೋಷಿಯಲ್ ಮೀಡಿಯಾದಲ್ಲಿ ವೈರಲ್ ಆಗ್ತಾ ಇದೆ. ಮಸೀದಿಯ ಹೊರಗೆ ವ್ಯಕ್ತಿಯೊಬ್ಬ ಇಲಿಗಳನ್ನು ತಂದು ಬಿಡ್ತಾ ಇರುವಂತಹ ದೃಶ್ಯ ಸಿಸಿಟಿವಿ ಕ್ಯಾಮೆರಾದಲ್ಲಿ ಸೆರೆಯಾಗಿದೆ. ಈ ಘಟನೆ ಯುಕೆಯ ಶೆಫೀಲ್ಡ್ ಗ್ರ್ಯಾಂಡ್ ಮಸೀದಿ ಬಳಿ ನಡೆದಿದೆ. ಇದರ ದೃಶ್ಯಾವಳಿಗಳು ಸಾಮಾಜಿಕ ಜಾಲತಾಣದಲ್ಲಿ ವೈರಲ್ ಆಗಿದೆ. ಮಸೀದಿ ಆವರಣದಲ್ಲಿ ಇಲಿಯನ್ನ ತಂದು ಬಿಟ್ಟಿರುವಂತಹ 66 ವರ್ಷದ ಎಡ್ಮಂಡ್ ಫೌಲರ್ ವಿರುದ್ಧ ಪ್ರಕರಣ ದಾಖಲಾಗಿದೆ. ಶ್ವಾನ ಪ್ರೇಮಿಗಳು ಈ ವಿಡಿಯೋವನ್ನ ಖಂಡಿತ ಇಷ್ಟಪಡ್ತೀರಾ. ಶ್ವಾನದ ಅದೆಷ್ಟೋ ಕ್ಯೂಟ್ ವಿಡಿಯೋಗಳು ಸಾಮಾಜಿಕ ಜಾಲತಾಣದಲ್ಲಿ ವೈರಲ್ ಆಗ್ತಿವೆ. ಇಲ್ಲೊಂದು ಅಂತಹದ್ದೇ ಮುದಾದ ವಿಡಿಯೋ ಭಾರಿ ವೈರಲ್ ಆಗಿದೆ. ಈ ವಿಡಿಯೋ ನೋಡಿ ಶ್ವಾನ ಪ್ರೇಮಿಗಳು ಮನಸೋತಿದ್ದಾರೆ. ಬಾಲಕನ ಜೊತೆಗೆ ನಾಯಿಯೊಂದು ಶಾಲೆಗೆ ಬಂದಿದ್ದು, ಅದು ಕೂಡ ಅವನ ಜೊತೆಗೆ ಪಾಠ ಕೇಳೋದಕ್ಕೆ ಬಂದಿರಬೇಕು ಅಂತ ಜನ ತಮಾಷೆಯಾಗಿ ಪ್ರತಿಕ್ರಿಯೆಯನ್ನ ನೀಡ್ತಾ ಇದ್ದಾರೆ. ಲಾರ್ಡ್ಸ್ ಟೆಸ್ಟ್ ಸೋಲಿನ ಬಳಿಕ 2 ದಿನಗಳ ವಿಶ್ರಾಂತಿ ಪಡೆದಿದ್ದ ಭಾರತ ತಂಡ ಅಭ್ಯಾಸ ಆರಂಭಿಸಿದೆ. ಕ್ರಿಕೆಟ್ ಗ್ರೌಂಡ್ನಲ್ಲಿ ಆಟಗಾರರು ಅಭ್ಯಾಸಕ್ಕೂ ಮುನ್ನ ಡ್ರೆಸ್ಸಿಂಗ್ ಕೋಣೆಯಲ್ಲಿ ಭಗವಾನ್ ಹನುಮಂತನನ್ನ ಸ್ಮರಿಸುವ ಹನುಮಾನ್ ಚಾಲೀಸಾ ಪಠಣ ಮಾಡಿದ್ದು ವಿಶೇಷ ಅನಿಸಿದೆ. ಹನುಮಾನ್ ಚಾಲೀಸಾ ಮಾತ್ರವಲ್ಲ, ಇಂಗ್ಲಿಷ್, ಪಂಜಾಬಿ ಸೇರಿ ವಿವಿಧ ಹಾಡುಗಳು ಕೂಡ ಕೇಳಿಬಂದಿವೆ. ಜುಲೈ 23ರಿಂದ ಆರಂಭ ಆಗಲಿರುವ ಇಂಗ್ಲೆಂಡ್ ತಂಡದ ವಿರುದ್ಧದ 4ನೇ ಟೆಸ್ಟ್ ಪಂದ್ಯ ಭಾರತಕ್ಕೆ ಮಾಡು ಇಲ್ಲವೇ ಮಡಿ ಪಂದ್ಯವಾಗಿದೆ. ಸರಣಿ ಜೀವಂತವಾಗಿರಿಸಿಕೊಳ್ಳಬೇಕಿದ್ದ ಗಿಲ್ ಪಡೆ ಈ ಪಂದ್ಯವನ್ನ ಗೆಲ್ಲಬೇಕು. ಹೀಗಾಗಿ ಭಾರತದ ಪ್ರಧಾನ ವೇಗಿ ಜಸ್ಪ್ರೀತ್ ಬೂಮ್ರಾ ಈ ಪಂದ್ಯಕ್ಕೆ ಲಭ್ಯವಿರುವ ಸಾಧ್ಯತೆ ಇದೆ ಅಂತ ಹೇಳಿ ಟೀಮ್ ಇಂಡಿಯಾದ ಸಹಾಯಕ ಕೋಚ್ ಸುಳಿವನ್ನ ನೀಡಿದ್ದಾರೆ. ರವೀಂದ್ರ ಜಡೇಜಾ 4ನೇ ಪಂದ್ಯದಲ್ಲಿ ತಮ್ಮ ಟೆಸ್ಟ್ ಕ್ರಿಕೆಟ್ ವೃತ್ತಿ ಜೀವನದಲ್ಲಿ ಮತ್ತೊಂದು ವಿಶೇಷ ದಾಖಲೆ ಬರೆಯುವ ಸನಿಹದಲ್ಲಿದ್ದಾರೆ. ಈ ಟೆಸ್ಟ್ ಸರಣಿಯಲ್ಲಿ ಅದ್ಭುತ ಬ್ಯಾಟಿಂಗ್ ಫಾರ್ಮ್ನಲ್ಲಿರುವ ಜಡೇಜಾ ಕೇವಲ 58 ರನ್ ಗಳಿಸಿದರೆ ಇಂಗ್ಲೆಂಡ್ನಲ್ಲಿ 1000 ಟೆಸ್ಟ್ ರನ್ ಪೂರೈಸಿದ ಲೆಜೆಂಡರಿ ಗ್ಯಾರಿ ಫೀಲ್ಡ್ ಸೋಬರ್ಸ್ ಒಳಗೊಂಡ ಎಲೈಟ್ ಲಿಸ್ಟ್ಗೆ ಸೇರ್ಪಡೆಯಾಗಲಿದ್ದಾರೆ. ಭಾರತ ತಂಡದ ಕೋಚ್ ಗೌತಮ್ ಗಂಭೀರ್ ಇತರ ತಂಡದ ಸದಸ್ಯರು ಲಾರ್ಡ್ಸ್ ಟೆಸ್ಟ್ ಪಂದ್ಯದಲ್ಲಿನ ಸ್ಟಾರ್ ಆಲ್ರೌಂಡರ್ ರವೀಂದ್ರ ಜಡೇಜಾ ಅವರ ಅದ್ಭುತ ಇನ್ನಿಂಗ್ಸ್ ಅನ್ನ ಗುಣಗಾನ ಮಾಡಿದ್ದಾರೆ. ಇದು ಅದ್ಭುತ ಪಂದ್ಯವಾಗಿತ್ತು. ಜಡ್ಡು ಅವರ ಹೋರಾಟವು ಸಂಪೂರ್ಣವಾಗಿ ಅದ್ಭುತವಾಗಿತ್ತು. 190 ರನ್ಗಳ ಗುರಿಯನ್ನ ಬೆನ್ನಟ್ಟುವಾಗ ಭಾರತ ತಂಡವನ್ನ ಗೆಲುವಿನ ಓಟದಲ್ಲಿ ಇರಿಸುವಲ್ಲಿ ಜಡೇಜಾ ಅಪಾರ ತಾಳ್ಮೆಯನ್ನ ತೋರಿಸಿದ್ರು ಅಂತ ಗಂಭೀರ್ ಹೇಳಿದ್ದಾರೆ.